ಓದೋ ಟೈಮಲ್ಲಿ ಓದ್ದೆ ಏನೇನೋ ಪ್ರೀತಿ ಅಂತ ಹುಚ್ಚಾಟನಕ್ಕೆ ಬಿಟ್ಟು ಹಾಳು ಮಾಡ್ಕೊಂಡು ಜೀವನನೆಲ್ಲ ಹಿಂಗೋ ಸಾಗ್ತಾ ಇದ್ದಾರೆ. ದಯವಿಟ್ಟು ಓದೋ ಟೈಮಲ್ಲಿ ಮೊದಲು ಓದಿ, ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಿ, ಎಲ್ಲೋ ಮಾಡಕ್ಕೆ ಹೋಗೋದನ್ನ ಎಲ್ಲೋ ಮಾಡಕ್ಕೆ ಹೋಗಿ ಜೀವನನ ಹಾಳು ಮಾಡಿಕೊಂಡು ಫೀಲಿಂಗ್ ತೊಗೊಂಡು ಹುಚ್ಚುಚ್ಚರಾಗಿ ನೆನೆಸ್ಕೊಂಡು ಕೂತ್ಕೊಳ್ಳೋಕೆ ಹೋದರೆ ಏನೂ ಬರಲ್ಲ. ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊತೀರಿ. ಎಸ್ಪೆಷಲಿ ಈಗ ಸದ್ಯಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ನಡೀತಾ ಇದೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಆ ವಿಚಾರ ಕೂಡ ಹೇಳ್ತಾ ಇದ್ದೀನಿ. ಎಷ್ಟು ಬೇಕು ಅದೆಲ್ಲ ಆಗಾಗ ಏನಂದರೆ ಒಂದು ಟೈಮ್ ಅನ್ನೋದು ಇರಲೇಬೇಕು ನಮ್ಮ ಜೀವನದಲ್ಲಿ. ಆ ಟೈಮಲ್ಲಿ ಎಲ್ಲ ಬರುತ್ತೆ. ಬಿಕಾಸ್ ಅಪ್ಪ ಅಮ್ಮ ಎಷ್ಟೊಂದು ಖುಷಿ ಪಟ್ಟು ನಮ್ಮನ್ನು ಸಾಕಿರ್ತಾರಲ್ವ, ನನ್ನ ಮಗ ಚೆನ್ನಾಗಿರಬೇಕು ಅಂತ. ಅವ್ರಿಗೆ ನಾವು ಖುಷಿ ಪಡ್ತಾರೆ. ನಾವಿಲ್ಲ ಅಂತಂದರೆ ಮಕ್ಕಳಾಗಿ ಹುಟ್ಟಿ ಆದರೂ ಏನು ಉಪಯೋಗ? ವೇಸ್ಟ್ ಆಗಿ ಹೋಗ್ತೀವಿ, ವೇಸ್ಟ್ ಬಾಡಿಗಳಾಗಿ ಹೋಗ್ತೀವಿ. ವೇಸ್ಟ್ ಬಾಡಿ ಆಗಬೇಡಿ, ಯೂಸ್ಫುಲ್ ಬಾಡಿ ಆಗಂತ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ. ಯಸ್ ಅಂತ ಹೇಳ್ತಾ ಈಗ ಸರಿ ಕಾಲರ್ ಹೇಳಿದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ನಾವು ಶಿವಾಪುರದಿಂದ ನಾಗೇಶ್ ಮಾತಾಡೋದು. ಹೇಗಿದ್ದೀರಾ ನಾಗೇಶ್? ಆರಾಮಿದೆ ಸರ್, ನೀವೇ? ತುಂಬ ಆರಾಮಿದ್ದೀನಿ ಗೆಳೆಯ. ಮತ್ತೆ ಏನು ಮಾಡ್ತಿರೋದು ನೀವು? ನಾವು ಡಿಪ್ಲೊಮಾ ಓದ್ತಾ ಇದ್ದೀವಿ ಸರ್. ಚೆನ್ನಾಗಿ ಓದ್ತಾ ಇದ್ದೀರಾ? ಹ್ಞೂ, ಚೆನ್ನಾಗಿ ಓದ್ತಾ ಸರ್. ವೆರಿ ಗುಡ್. ಈಗ ನಿಮ್ಮಿಂದ ಒಂದು ಕಿವಿ ಮಾತು ಕೇಳಬೇಕು ಅಂತ ನನಗೀಗ ಆಸೆ ಆಗ್ತಿದೆ. ಕೇಳಿ ಸರ್. ಈ ಪ್ರೀತಿ ಮಾಡುವ ಪ್ರತಿಯೊಬ್ಬರಿಗೂ ಪ್ರೀತಿಲಿ ಮೋಸ ಹೋಗಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಪ್ರೀತಿ ಮಾಡೋದು ತಪ್ಪಂತ ಇಷ್ಟಪಡಲ್ಲ. ಪ್ರೀತಿ ಮಾಡಿದ್ಮೇಲೆ ಸಕ್ಸಸ್ ಆಗೋದು ಇಷ್ಟ ಸರ್. ಸಕ್ಸಸ್ ಆಗೋದು ಕಷ್ಟನಾ? ತುಂಬ ಕಷ್ಟ ಆಗುತ್ತೆ ನಿಜ ಸರ್. ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಕ್ಬಿಡುತ್ತೆ ಅಷ್ಟೇ. ಎಲ್ರಿಗೂ ಸಕ್ಸಸ್ ಸಿಗೋದು ಅನ್ನೋದು ತುಂಬ ತಪ್ಪು. ಈಗ ಸದ್ಯಕ್ಕೆ ಬ್ಯೂಟಿಫುಲ್ ಆಗಿರೋ ಹಾಡು ಎಂಜಾಯ್.